Greetings of the day, my dear students of class 9th. ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾನು ಏನು ಮಾಡ್ತಾನೆ ಇದ್ದೀನಪ್ಪ ಅಂದ್ರೆ 9ನೇ ಕ್ಲಾಸ್ನ ಇಂಗ್ಲೀಷ್. ಯಾವ ಇಂಗ್ಲೀಷ್ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು. ಅದರಲ್ಲಿ ಸಪ್ಲಿಮೆಂಟ್ ರೀಡಿಂಗ್ ಚಾಪ್ಟರ್ ಎಷ್ಟನೇದ್ರಿ 4ನೇದು. ಈ ಮಂಡೇ ಮಾರ್ನಿಂಗನ್ನು ಆಲ್ರೆಡಿ ನಾನು ಲೆಸನ್ ಎಕ್ಸ್ಪ್ಲನೇಷನ್ನ ಅಪ್ಲೋಡ್ ಮಾಡಿದ್ದೀನಿ. ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ಏನು ಮಾಡ್ತಾ ಇದೀವಪ್ಪ ಅಂತಂದ್ರೆ ಈ ಒಂದು ಮಂಡೇ ಮಾರ್ನಿಂಗ್ ಲೆಸನ್ನ ಕ್ವಶನ್ ಆನ್ಸರ್ ನೋಟ್ಸನ್ನು ನಿಮಗೆ ಯೂಸ್ ಆಗೋ ಉದ್ದೇಶದಿಂದ ಈ ಒಂದು ಕ್ಲಾಸನ್ನು ನಿಮ್ಮ ಮುಂದೆ ತೆಗೆದುಕೊಂಡ್ಬಂದಿದ್ದೀನಿ. ಈ ಒಂದು ಕ್ಲಾಸಲ್ಲಿ ನಾವು ಏನು ಮಾಡೋರಿದ್ದೀವಪ್ಪ ಅಂತಂದ್ರೆ ಮಂಡೇ ಮಾರ್ನಿಂಗ್ ಕ್ವಶನ್ಸ್ಗಳನ್ನು ಮತ್ತು ಆನ್ಸರ್ಸ್ಗಳನ್ನು ಅದರ ರಿಲೇಟೆಡ್ ಆಗಿರ್ತಕ್ಕಂಥ ನೋಟ್ಸನ್ನು ನೋಡೋರಿದ್ದೀವಿ. ಐ ಹೋಪ್ ಇಟ್ ಈಸ್ ವೆರಿ ಯೂಸ್ಫುಲ್ ಟು 9th ಕ್ಲಾಸ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸ್ಟೂಡೆಂಟ್ಸ್. ಓಕೆ, ಲೆಟ್ಸ್ ಕಂಟಿನ್ಯೂ ದ್ಯಾಟ್. ಕ್ವಶನ್ಸನ್ನು ನೋಡ್ತಾ ಆನ್ಸರ್ಸನ್ನು ನಿಮ್ಮ ನೋಟ್ಸನ್ನು ಪ್ರಿಪೇರ್ ಮಾಡಿರಿ ಅಂತ ಹೇಳ್ತಾ, ಸ್ಪೀಡ್ ಅನಿಸಿದ್ರೆ ಸ್ಕ್ರೀನ್ಶಾಟ್ ತೊಗೊಳ್ರಿ, ಅಲ್ಲ ಅಂತಂದ್ರೆ ಪಾಸ್ ಮಾಡಿ ನೀವು ನೋಟ್ ಡೌನು ಬರ್ಕೋಬೇಕಂತ ಹೇಳ್ತೀನಿ. ಓಕೆ, ಲೆಟ್ಸ್ ಕಮ್ ಟು ದ ಅವರ್ ಕ್ಲಾಸ್. ಕ್ವಶನ್ ನಂಬರ್ 1, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 1 or 2 ಸೆಂಟೆನ್ಸ್ ಈಚ್. ಕೆಳಗೆ ಕೊಟ್ಟಂಥ ಪ್ರಶ್ನೆಗಳಿಗೆ 1 ಅಥವಾ 2 ವಾಕ್ಯದಲ್ಲಿ ಉತ್ತರವನ್ನು ಬರೆಯತಂದ. ಪ್ರಶ್ನೆ ನಂಬರ್ 1 ನೋಡ್ರಿ. ಹೌ ಡಿಡ್ ಟಾಮ್ ಫೀಲ್ ಟು ಮಂಡೇ ಮಾರ್ನಿಂಗ್? ಸೋಮವಾರದ ಮುಂಜಾನೆ ಯಾವ ರೀತಿ ಅನಿಸ್ತಾ ಇದೆ ಯಾರಿಗೆ? ಟಾಮ್ಗೆ. ಈ ಪ್ರಶ್ನೆಗೆ ಉತ್ತರ ನೋಡ್ರಿ. ಟಾಮ್ ಫೆಲ್ಟ್ ಮಿಸರೇಬಲ್ ಆನ್ ಮಂಡೇ ಮಾರ್ನಿಂಗ್ ಆಸ್ ಇಟ್ ವಾಸ್ ಫೌಂಡ್ ಹಿಮ್ ಸೋ ಬಿಕಾಸ್ ಇಟ್ ಸ್ಟಾರ್ಟೆಡ್ ಅನದರ್ ವೀಕ್ ಸ್ಲೋ ಸಫರಿಂಗ್ ಇನ್ ಸ್ಕೂಲ್. ಶಾಲಿಗೆ ಹೋಗೋದಲ್ವಲ್ಲ ಅವನಿಗೆ, ಅದಕ್ಕೆ ಭಾಳ ಶೋಚನೀಯ, ನನಗೆ ಆರಾಮ್ ತಪ್ಪಿದ ಹಾಗೆ ಅವ ಏನಪ್ಪ ಅಂದ್ರೆ ಮಾಡ್ತಾ ಇರ್ತಾನೆ ಮಂಡೇ ಮಾರ್ನಿಂಗು. ಓಕೆ, ಲೆಟ್ಸ್ ಕಂಟಿನ್ಯೂ ದ್ಯಾಟ್ ಸೆಕೆಂಡ್ ಕ್ವಶನ್. ಏನಿದೆ ಸೆಕೆಂಡ್ ಕ್ವಶನ್ನು ಇಲ್ಲಿ ನಾವು ನೋಡ್ತಾ ಹೋದರೆ, ವೈ ಡಿಡ್ ಹಿ ವಾಂಟ್ ಟು ಹಿ ಸಿಕ್? ಯಾಕೆ ಅವನಿಗೆ ಆರಾಮ್ ತಪ್ಪಬೇಕು ಅಂತ ಅನ್ಕೊಳ್ತಾನೆ? ಬಿಕಾಸ್ ಟಾಮ್ ವಾಂಟೆಡ್ ಟು ಬಿ ಸಿಕ್ ಟು ಸ್ಟೇ ಹೋಮ್ ಫ್ರಾಮ್ ಸ್ಕೂಲ್. ಶಾಲೆ ಬಿಟ್ಟು ಮನ್ಯಾಗ ಇರ್ಬೇಕನ್ನೋದು ಅವನು ಬಹಳಷ್ಟು ಉದ್ದೇಶ ಇರುತ್ತೆ. ಅದಕ್ಕೆ ಅವನಿಗೆ ಆರಾಮ್ ತಪ್ಪಬೇಕು. ಇವಾಗ ಸೋಮವಾರ ಮುಂಜಾನೆ ಅಂದ್ರೆ 1 ವಾರ ರಜೆ ಆಗ್ಬೋದು ಅವನ ಉದ್ದೇಶ. ನೆಕ್ಸ್ಟ್ ಕ್ವಶನ್ ನಂಬರ್ 3 ನಾವಿಲ್ಲಿ ನೋಡ್ತಾ ಹೋಗೋಣ. ವಾಟ್ ಮೇಡ್ ಟಾಮ್ ಥಿಂಕ್ ಆಫ್ ಇಸ್ ಸ್ಟೋವ್? ಅವನ ಹೆಬ್ಬಟ್ಟಿನ ಬಗ್ಗೆ ಏನು ವಿಚಾರ ಮಾಡ್ತಾನೆ? ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡ್ರಿ. ಟಾಮ್ ರಿಮೆಂಬರ್ ದ ಡಾಕ್ಟರ್ಸ್ ಟೆಲ್ಲಿಂಗ್ ಅಬೌಟ್ ದ ಸರ್ಟನ್ ಥಿಂಗ್ ದಟ್ ಲೇಡ್ ಅಪ್ ಎ ಪೇಷಂಟ್ ಫಾರ್ 2 or 3 weeks and threatened to make him lose a finger. This made Tom to think of his toe. ಇದು ಅವನ ಟೋ ಬಗ್ಗೆ ವಿಚಾರ ಮಾಡಲಿಕ್ಕೆ ಕಾರಣ ಆಗುತ್ತೆ. ಇದು ಕ್ವಶನ್ ನಂಬರ್ 3, ಇದು ಆನ್ಸರು. ಓಕೆ, ನೆಕ್ಸ್ಟ್ ವಿ ವಿಲ್ ಕಂಟಿನ್ಯೂ ವಿತ್ ದ ಕ್ವಶನ್ ನಂಬರ್ 4. ಏನಿದೆ ನೋಡ್ರಿ. ವೈ ಡಿಡ್ ಹಿ ಸ್ಟಾರ್ಟ್ ಗ್ರೋನಿಂಗ್? ಯಾಕೆ ನಳತಾನೆ? ಯಾರು? ಟಾಮು. ಈ ಪ್ರಶ್ನೆಗೆ ಉತ್ತರ ನೋಡ್ರಿ. He started groaning with considerable spirit so that his younger brother Sid would take the news to his aunt. ಅವನ ನರಳಾಟ ಯಾಕೆ ಮಾಡ್ತಾನಪ್ಪ ಅಂತಂದ್ರೆ, ನರಳಾಡಿದ್ರ ನಮ್ಮ ತಮ್ಮ ಸಿದ್ಧ ಏನು ಮಾಡ್ತಾನೆ, ಆಂಟಿಗೆ ಹೋಗಿ ಹೇಳ್ತಾನೆ, ಅವಾಗ ನನ್ನ ಸಾಲ ಸುಟಿ ಆಗುತ್ತಂತ ಹೇಳ್ಕೇರಿಂದ ಅದಕ್ಕೆ ಅವ ನರಳ್ತಾ ಇರ್ತಾನೆ. ಓಕೆ, ನೆಕ್ಸ್ಟ್ ವಿ ವಿಲ್ ಕಂಟಿನ್ಯೂ ವಿತ್ ದ ಕ್ವಶನ್ ನಂಬರ್ 5. ಏನಿದೆ ನೋಡ್ರಿ. ವಾಟ್ ಡಿಡ್ ಹಿ ವಾಂಟ್ ಟು ಸಿದ್ ಟು ಡೂ? ಸಿದ್ ಏನು ಮಾಡಬೇಕಂತೂ ಬಯಸ್ತಾನೆ ಟಾಮು? ಆನ್ಸರ್ ನೋಡ್ರಿ. ಹಿ ವಾಂಟೆಡ್ ಸಿದ್ ಟು ಹಿಸ್ ಆಂಟ್ ಅಬೌಟ್ ಹಿಸ್ ಏಲ್ಮೆಂಟ್. ಇವನ ಅನಾರೋಗ್ಯದ ಬಗ್ಗೆ ಸಿದ್ದು ತಮ್ಮ ಹೋಗಿ ಹೇಳ್ಬೇಕ್ರಿ ಅವ್ರ ಆಂಟಿ ಮುಂದೆ, ಅವಾಗ ಸಾಲ ಸುಟಿ ಆತದ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6 ಏನಿದೆ ನೋಡ್ರಿ. ವಾಸ್ ದೇರ್ ಎನಿಥಿಂಗ್ ರಿಯಲಿ ರಾಂಗ್ ವಿತ್ ಹಿಸ್ ಸ್ಟೋವ್? ನಥಿಂಗ್ ವಾಸ್ ರಾಂಗ್ ವಿತ್ ಟಾಮ್ ಸ್ಟೋವ್. ಏನೂ ಆಗಿರೋದಿಲ್ಲ ಬಟ್ಟಿಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 7. ಡಿಡ್ ಆಂಟ್ ಪಾಲಿ ಬಿಲೀವ್ ದ್ಯಾಟ್ ಟಾಮ್ ವಾಸ್ ರಿಯಲಿ ಡೈಯಿಂಗ್? ನಂಬ್ತಾಳ ಆಂಟಿ ಟಾಮ್ ನಿಜವಾಗೂ ಸಾಯ್ತಾ ಇದ್ದಾನಂತೇಳಿ? ಏನು ಮಾಡ್ತಾನೆ ನೋಡ್ರಿ ಆನ್ಸರ್. ಆಂಟ್ ಪಾಲಿ ಡಿಡ್ ನಾಟ್ ಬಿಲೀವ್ ದ್ಯಾಟ್ ಟಾಮ್ ವಾಸ್ ರಿಯಲಿ ಡೈಯಿಂಗ್. ನಂಬೋದಿಲ್ಲ ಆಕಿ ಅವ ಸಾಯ್ತಾ ಇದ್ದಾನಂತೇಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 8 ನೋಡ್ರಿ. ವಾಟ್ ಡಿಡ್ ಆಂಟಿ ಪಾಲಿ ಟು ವೆನ್ ಟಾಮ್ ಸೇಡ್ ಹಿಸ್ ಸ್ಟೋವ್ ವಾಸ್ ಮೋಟಿಫೈಡ್? ಆನ್ಸರ್ ನೋಡ್ರಿ 8ನೇದು. ವೆನ್ Tom said that his stove was mortified, Aunt Polly sank down into a chair and laughed a little, then cried a little.
ಜೋರಾಗಿ ನಗ್ತಾಳೆ. ಓಕೆ, ಲೆಟ್ಸ್ ಕಮ್ ಟು ದ ಕ್ವಶನ್ ನಂಬರ್ 9 ಏನಿದೆ ನೋಡ್ರಿ. ವಾಟ್ ಡಿಡ್ ಹಿ ಕಂಪ್ಲೇನ್ ಆಫ್ ನೆಕ್ಸ್ಟ್? ಮುಂದಿದ್ರ ಬಗ್ಗೆ ಏನ್ ಕಂಪ್ಲೇಂಟ್ ಮಾಡ್ತಾನೆ? ನೆಕ್ಸ್ಟ್ ಈ ಕಂಪ್ಲೇಂಟ್ ಆಫ್ ಟೂತ್ ಆಕೆ. ಟೂತ್ ಹಲ್ಲಿನ ನೋವದ ಅಂತೇಳಿ ಚಾಲೂ ಮಾಡ್ತಾನ್ರಿ, ಬಟ್ಟಿನ ನೋವಾಗಿ. ಹಾಗಾದ್ರೆ ಮುಂದಿನ ಕ್ವಶನ್ ನಂಬರ್ 10 ಇದೆ ನೋಡ್ರಿ. ಡಿಡ್ ಟಾಮ್ಸ್ ಪ್ಲೇನ್ ಫೈನಲಿ ಸಕ್ಸೀಡ್? ಪ್ಲೇನ್ ಅಲ್ಲ, ಪ್ಲಾನ್. ಹೋಗ್ಬೇಕಿಲ್ಲ. ಅವನ್ ಪ್ಲಾನ್ ಸಕ್ಸಸ್ ಆಯ್ತಾ? ಟಾಮ್ಸ್ ಪ್ಲಾನ್ ಡಿಡ್ ನಾಟ್ ಸಕ್ಸೀಡ್ ಫೈನಲಿ. ಅವ ಏನ್ ಅನ್ಕೊಂಡಿದ್ದಲ್ಲ ಅವನ್ ಪ್ಲಾನು ಫೈನಲ್ ಆಗಿ ಸಕ್ಸೀಡ್ ಆಗ್ಲಿಲ್ರಿ. ದೆನ್ ನೆಕ್ಸ್ಟ್, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 or 3 ಸೆಂಟೆನ್ಸ್ ಈಚ್. ಕೆಳಗೆ ಕೊಟ್ಟಂತ ಪ್ರಶ್ನೆಗೆ 2 ರಿಂದ 3 ವಾಕ್ಯದಲ್ಲಿ ಆನ್ಸರ್ ಮಾಡಂದ ನೋಡ್ರಿ. ಹಾಗಾದ್ರೆ ಕ್ವಶನ್ ನಂಬರ್ 1 ಏನಿದೆ? ವಾಟ್ ಡಿಡ್ ಟಾಮ್ ಬಿಗ್ಯಾನ್ ಟು ಇನ್ವೆಸ್ಟಿಗೇಟ್ ಅಂಡ್ ವೈ? ಏನ್ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಮತ್ತು ಯಾಕೆ ಇನ್ವೆಸ್ಟಿಗೇಷನ್ ಮಾಡ್ತಾನಂದ್ರ ಇಲ್ಲಿದೆ ನೋಡ್ರಿ ಆನ್ಸರು. ಟಾಮ್ ಬಿಗ್ಯಾನ್ ಟು ಇನ್ವೆಸ್ಟಿಗೇಟ್ ದ ಏಲ್ಮೆಂಟ್ಸ್ ಇನ್ ಹಿಸ್ ಬಾಡಿ. He detected some slight pain in the stomach, toothache, pain of sore toe because he wanted to stay at home, not going to school. ಸಾಲಿ ಬಿಟ್ಟು ಒಟ್ಟು ಮನ್ಯಾಗ ಇರ್ಬೇಕು, ಅದಕ್ಕೆ ನನ್ನ ಮೈಯೊಳಗೆ ಏನೇನಾಗ್ಯದ ಅಂತೇಳಿ ಬರೀ ಇದನ್ನೇ ನೋಡ್ತಾ ಇದ್ದ. ಇದು ಒಂದನೇದಕ್ಕೆ ಆನ್ಸರ್ ರೀ. ನೆಕ್ಸ್ಟ್ ಕ್ವಶನ್ ನಂಬರ್ 2 ನಾನು ನೋಡ್ತಾ ಹೋದ್ರೆ ಏನಿದೆ ರೀ ಕ್ವಶನ್ ನಂಬರ್ 2. ವೈ ಡಿಡ್ ಟಾಮ್ ಟ್ರೈ ನಾಟ್ ಟು ಕಂಪ್ಲೇನ್ ಅಬೌಟ್ ಇಸ್ ಲೂಸ್ ಟೂತ್? ಯಾಕ ಟಾಮು ತನ್ನ ಲೂಸ್ ಆದ ಹಲ್ಲಿನ ಬಗ್ಗೆ ಕಂಪ್ಲೇಂಟ್ ಮಾಡಲಿಲ್ಲ ಅಂತ ಪ್ರಶ್ನೆ ಅದ. ಆನ್ಸರ್ ನೋಡ್ರಿ, ಟಾಮ್ ಕೆಪ್ಟ್ ಇಸ್ ಕಂಪ್ಲೇಂಟ್ ಅಬೌಟ್ ಇಸ್ ಲೂ ಟೂತ್ ಆಸ್ ಅ ರಿಸರ್ವ್ ಫಾರ್ ದ ಪ್ರೆಸೆಂಟ್. ನೆಕ್ಸ್ಟ್ ಕ್ವಶನ್ ನಂಬರ್ 3 ನೋಡ್ರಿ. ವಾಟ್ ಹ್ಯಾಪನ್ಡ್ when Tom thought he had stomach pain? When Tom thought that he had stomach pain, he had little success. The pain soon grew feeble and died wholly away. Next question number 4 ಏನಿದೆ ನೋಡ್ರಿ. How did Aunt Polly pull out Tom's tooth? ಯಾವ ರೀತಿ ಆಂಟ್ ಅವರು, ಪಾಲಿ ಅವರು ಒಂದು ಟಾಮನ ಹಲ್ಲನ್ನ ಕಿತ್ತುಗಿತಾರೆ? ಆನ್ಸರ್ ನೋಡ್ರಿ, Aunt Polly tied one end of the silk thread fast to Tom's tooth with a loop and tied the other to the bedpost. Then she seized the pan of burning coals and suddenly thrust it almost into Tom's face. He jerked back and the tooth hung dangling by the bedpost. Like this she pulled out the Tom's tooth. ಈ ರೀತಿ ಟಾಮನ ಹಲ್ಲನ್ನ ಕಿತ್ತುಗಿತಾಳೆ. ಈ ರೀತಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರ ಈ ಒಂದು ಮಂಡೇ ಮಾರ್ನಿಂಗ್ ಲೆಸನ್ ಕ್ವಶನ್ ಆನ್ಸರ್ ಎಕ್ಸ್ಪ್ಲನೇಷನ್ ಬೇಕಪ್ಪ ಅಂದ್ರೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋಸ್ ಅಲ್ಲಿ, ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡ್ರಿ, ಕಲೀರಿ ಅಂತ ಹೇಳ್ತಾ ದೆನ್ ಫೈನಲಿ ಐ ವುಡ್ ಲೈಕ್ ಟು ಸೇ ವಾಟ್ ಈಸ್ ದಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ಒಂದು ವಿಡಿಯೋ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ. ಅದೇ ರೀತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ರಿ. ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಯೂಟ್ಯೂಬ್ ಚಾನಲ್ ಬಿಕಾಸ್ your subscription is our motivation to bring the more classes the betterment of you my dear students ಅಂತ ಹೇಳ್ತಾ ಮತ್ತೊಂದು ಕ್ಲಾಸ್ನೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಸೂನ್. ಬಾಯ್.